ಇದು ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಕಲಬುರಗಿ ಜಿಲ್ಲೆ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಪಟ್ಟಣ ಸರ್ಕಲ್ನಲ್ಲಿ ರಾಜ್ಯ ಹೆದ್ದಾರಿ ತಡೆದು ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ. ದತ್ತಾತ್ರೇಯ ಪಾಟೀಲ್ ರೇವೂರು ವಿರುದ್ಧದ ಪ್ರಕರಣ ಖಂಡಿಸಿ ರಸ್ತೆ ತಡೆ, 18 ಜನರ ವಿರುದ್ಧ ಕೇಸ್ ದಾಖಲಿಸಲು ಬಿಜೆಪಿ ಆಗ್ರಹ. ಜೀವ ಬೆದರಿಕೆ, ನಿಂದನೆ ಆರೋಪ, ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಗಳನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿರುವುದನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ನೀಡಿದ ಭಾಷಣದ ಹಿನ್ನೆಲೆಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರು ವಿರುದ್ಧ ಪ್ರಕರಣ ದಾಖಲಾಗಿರುವುದನ್ನು ಪ್ರತಿಭಟನಾಕಾರರು ವಿರೋಧಿಸಿದರು. ಬಿಜೆಪಿ ನಗರ ರೈತ ಮೋರ್ಚಾ ಅಧ್ಯಕ್ಷ ಲಿಂಗರಾಜ್ ದೋಳಗೊಂಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ನೀಡಿದ ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದವರ ವಿರುದ್ಧ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಈ ಸಂಬಂಧ ದೂರು ನೀಡಿದರೂ ಕೇವಲ 2 ವಿರುದ್ಧ ಮಾತ್ರ ಪ್ರಕರಣ ದಾಖಲಿಸಲಾಗಿದೆ. ಜೀವ ಬೆದರಿಕೆ ಹಾಗೂ ನಿಂದನೆ ಮಾಡಿದ ಎಲ್ಲ 18 ಜನರ ವಿರುದ್ಧವೂ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ರೈತ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಪ್ಪುಗೌಡ ಅಭಿಮಾನಿಗಳು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಬೋಸ್ಗ, ರಾಜೇಂದ್ರ ಕರೇಕಲ್, ಪ್ರಕಾಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಅಪ್ಪಸಾಹೇಬ್ ಪಾಟೀಲ್, ಪ್ರಭು ಸಿಲ್ಡ್, ಮಡಿವಾಳಪ್ಪ ಮಡಿವಾಳ್, ಕುಮ್ಮನಗೌಡ ಪಾಟೀಲ್, ಗುರು ಹವಾ, ಸುಭಾಷ್ ಚಂದ್ರ ಓಗಿ, ಅನಿಲ್ ಕುಮಾರ್ ಡಾಗಿ, ಅರುಣ್ ಕುಮಾರ್ ಹತಗುಂದ, ವಿಠಲ್ ಗೌಳಿ ಸೇರಿದಂತೆ ಪಟ್ಟಣ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು, ಅಪ್ಪುಗೌಡ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ದಕ್ಷಿಣ ಮತಕ್ಷೇತ್ರದ ನಮ್ಮ ಪಟ್ಟಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ರೈತ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಇಂದು ನೂರಾರು ಸಂಖ್ಯೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರವರ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿ ಪಟ್ನಾ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಸಿಪಿಐ ಸಾಹೇಬರು ಈ ಒಂದು ಧರಣಿಗೆ ಆಗಮಿಸಿದ್ದಾರೆ. ಅವರಿಗೆ ಒಂದು ಮನವಿಯನ್ನು ಮಾಡ್ತಾ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಜೂನ್ 1ನೇ ತಾರೀಕು ರಾಘವ ಚೈತನ್ಯದ ಒಂದು ಪೂಜೆಗೆ ಅಡ್ಡಿಪಡಿಸಿದಂತಹ ಗುಂಡಾಗಳ ವಿರುದ್ಧ ಎಫ್ಐಆರ್ ಹಾಕಲಾಗಿತ್ತು. ಆ ಕೇಸನ್ನ ಸಿದ್ದರಾಮಯ್ಯ ಸಾಹೇಬರ ಮಾನ್ಯ ಕರೆಯ ಕ್ಯಾಬಿನೆಟ್ ನಲ್ಲಿ ರದ್ದು ಮಾಡಿದ್ರು. ಅದನ್ನು ವಿರೋಧಿಸಿ ನಾವು ಭಾರತೀಯ ಜನತಾ ಪಕ್ಷ ಕಲಬುರಗಿ ವತಿಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ. ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರವರು ಒಂದೇ ಒಂದು ಪದ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಮಾತನಾಡಿ ಹೇಳಿರುವಂತದ್ದು. ಆ ಒಂದು ಕಾರಣಕ್ಕೆ ಒಂದು ತಮ್ಮ ಅಧಿಕಾರದ ದರ್ಪದಿಂದ ತಮ್ಮ ಅಧಿಕಾರದ ಒತ್ತಡವನ್ನು ಹಾಕಿ ಸುಳ್ಳು ಎಫ್ಐಆರ್ ಅನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಮಾಡಿರುವಂತದ್ದು. ಇರ್ಲಿ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಕಾನೂನು ಎಲ್ಲರಿಗೂ ಕಾನೂನೇ. ನಾವು ಕೂಡ ಪಕ್ಷದ ಮುಖಂಡರು 18 ಜನ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಮಾಡಕ್ ಅದೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ರೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರಿಗೆ, ನಮ್ಮ ನಾಯಕ ದತ್ತಾತ್ರೇಯ ಪಾಟೀಲ್ ಅವರಿಗೆ ನಿಂದನೆ ಮಾಡಿದಂತ 2 ಮೇಲೆ ಎಫ್ಐಆರ್ ಅನ್ನು ಮಾಡಿ ಬಣ್ಣ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಶಾಂತಿಯುತವಾಗಿ ನಾವು ನಗರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂದ್ರೆ ಅನುಮತಿಯನ್ನ ಕೇಳಿದ್ರೆ ನಮಗೆ ಯಾರು ಅನುಮತಿಯನ್ನು ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರಿಗೆ. ಮಾನ್ಯ ಸಿಪಿಐ ಸಾಹೇಬ್ರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ನಾವು ಪಟ್ನಾ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯನ್ನ, ಒಂದು ಬಾಬಾ ಸಾಹೇಬ್ ಕೊಟ್ಟಂತ ಏನು ಸಂವಿಧಾನ ಇದೆ ಅದು ಎಲ್ಲರಿಗೂ ಸಮ ಪ್ರಜಾಪ್ರಭುತ್ವದ ಹಕ್ಕಂತ ತಾವು ನಮಗೆ ಆ ಒಂದು ಅನುಮತಿಯನ್ನು ಕೊಟ್ಟಿದ್ರೆ ನಾವು ಧನ್ಯವಾದ ಹೇಳ್ತೇವೆ. ದಯಮಾಡಿ ಮತ್ತೊಮ್ಮೆ ಮಾನ್ಯ ಸಿಪಿಐ ಸಾಹೇಬ್ರ ಮೂಲಕ ನಾವು ಇಲಾಖೆಗೆ ಮನವಿಯನ್ನ ಮಾಡ್ತೇವೆ. ಒಂದು ಯಾವುದೇ ಗುಂಡಾಗಳ ವಿರುದ್ಧ
ನೀವು ಸರ್ಕಾರದಿಂದ ವಜಾ ಮಾಡಿದಿರಿ. ನಮ್ಮ ನಾಯಕರೇ ಪ್ರಶ್ನಾತೀತ ನಾಯಕರಿದ್ದಾರೆ, 20 ವರ್ಷ ಅವ್ರ ಕುಟುಂಬ ಶಾಸಕರಾಗಿ ಕೆಲಸ ಮಾಡಿದೆ. ಅದನ್ನ ವಜಾ ಮಾಡ್ಬೇಕು FIR ನ. ಇಲ್ಲ ಅಂತಂದ್ರೆ ಆ 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡ್ಬೇಕು. ಇಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿ ಅನುಮತಿ ಕೊಡ್ರಿ ಬಿಡ್ರಿ, ನಾವು ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಬೆಂಬಲಿಗೆ ತಯಾರಿದ್ದೀವಿ. 10,000 ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ದಯಮಾಡಿ ಮಾನ್ಯ CPS ಸಾಹೇಬರು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಈ ಮೆಮೊರಾಂಡಮ್ ಅನ್ನು ಒಂದು ನಿಮಿಷ ಇಲ್ಲಿಗೆ ನಾವು ಆಗ್ಲೇಬೇಕು. ಅತ್ಯಂತ ಶಿಕ್ಷೆ